ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮನೇಲಿ ನನ್ನ ರೂಮಲ್ಲಿ ನನ್ನ ಬೆಡ್ಡಿಂದ ಕೆಳಗಿಳಿದ್ರೆ ನನಗೆ ದಂಡನಾ? ಚೆನ್ನಾಗಿದೆ ಚೆನ್ನಾಗಿದೆ. ಹೌದು, ಮತ್ತೆ ಇನ್ನೇನ್ ಬಾಸು, ಚಿಕ್ಕ ಮಕ್ಳಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ನೀವು ಒಂದ್ ಸ್ವಲ್ಪನೂ ಅರ್ಥ ಮಾಡ್ಕೊಳಲ್ಲ. ಅದೇ ನಮ್ ಪುಟ್ಟ ಮೇಡಮ್ಗೆ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಅರ್ಥ ಮಾಡ್ಕೊಂಡಿರೋಳು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸ್ವಲ್ಪ ಆಚೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ? ನಾನು ಅದಕ್ಕೆ ಬಂದಿರೋದು. ನೋಡಿ ಬಾಸು, ನಾನಿವಾಗ ನಿಮ್ ಜೊತೆಲಿದ್ದೀನಲ್ಲ, ನೀವೇನು ಹೆದರ್ಕೋಬೇಡಿ, ಸರಿನಾ? ದುರ್ಗಾ ಅಂದ್ರೆ ಧೈರ್ಯ. ನಾನ್ ನಿಮ್ ಜೊತೆಲಿದ್ದೀನಿ ಅಂದ್ರೆ ನೀವು ಬೀಳೋದಕ್ಕೆಲ್ಲ ಚಾನ್ಸೇ ಇಲ್ಲ ಬಾಸು. ನಾನು ನಿಮ್ನ ಹುಷಾರಾಗಿ ನೋಡ್ಕೊಳ್ತೀನಿ, ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೀವು ಬೀಳೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ, ಚಾನ್ಸೇ ಇಲ್ಲ. ಇರಿ, ಮೆಲ್ಲಗೆ. ಅದು ಬಾಸು, ಕ್ಷಮಿಸ್ಬೇಡಿ, ಗೊತ್ತಾಗ್ಲಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಯ್ಯೋ, ಅವಳು ಅಷ್ಟು ಸತಿ ಬೀಳ್ಸಲ್ಲ ಅಂತ ಅಂದಾಗಲೇ ಅರ್ಥ ಮಾಡ್ಕೋಬೇಕಿತ್ತು. ಎಡವಟ್ ರಾಣಿತ ಸುಮ್ಮನೆ ಕರಿತೀನಿ. ಆಯ್ತಾ ಪುಟ, ಬಾ ಒಳಗೆ ಬಾಕಂದ. ದೇವ್ರೆ, ಇವತ್ತು ಹಿತ ತಾನಾಗೆ ನನ್ನ ಹತ್ರ ಬರ್ತಾ ಇದ್ದಾಳೆ. ಇವತ್ತಾದ್ರೂ ನನ್ನ ಮಗಳು ನನ್ನ ಹತ್ರ ಮಾತಾಡಿದ್ರೆ ಸಾಕು. ಮಗಳನ್ನ ಮುಟ್ಟಿ ಸಮಾಧಾನ ಮಾಡೋಣ ಅಂತ ಅನಿಸುತ್ತೆ, ಆದರೆ ನಾನು ಮುಟ್ಟಿದ ತಕ್ಷಣ ಎಲ್ಲಿ ಎದ್ದು ಓಡಿ ಹೋಗ್ಬಿಡ್ತಾಳೋ, ನನ್ನನ್ನು ದೂರ ತಳ್ಳಿಬಿಡ್ತಾಳೋ ಅನ್ನೋ ಭಯ. ಏನು ಮಾಡಲಿ? ನೋವಾಗ್ತಿದ್ಯಾ? ತುಂಬಾ ಏಟಾಗಿದೆ ಅಲ್ವಾ? ಇದೆಲ್ಲ ನನ್ನಿಂದಾನೇ ಆಗಿತ್ತು. ನನ್ನ ಕಾಪಾಡಕ್ ಹೋಗು. ಇಲ್ಲ ಕಂದ, ಹೇಳ್ಬಾರ್ದು. ಅಲ್ಲ, ನಿನ್ನಿಂದ ಏನು ಆಗಿಲ್ಲ ಕಂದ, ನಿನ್ನಿಂದ ಯಾಕಾಗುತ್ತೆ ಹೇಳು? ಅಪ್ಪ ನೀನು ಅನ್ಕೊಂಡ್ಬಿಟ್ಟಿದ್ಯಾ? ಅಪ್ಪ ಹೀಮ್ಯಾನ್, ಇದೆಲ್ಲ ಒಂದು ಏಟಾ? ಏನು ಆಗಿಲ್ಲ. ಈ ಥರದ್ದು ಒಂದಲ್ಲ 3 ಏಟ್ ಬಿದ್ರು ಅಪ್ಪಂಗೆ ಇರ್ಬೇಕಷ್ಟಷ್ಟು ಏಟಾಗಲ್ಲ, ಗೊತ್ತಾ? ನೋಡು ಅಪ್ಪ ಎಷ್ಟು ಸ್ಟ್ರಾಂಗ್ ಅಂತ. ಬೇಡವಾ? ಸರಿ, ಬಟ್ ನೀನು ಈ ಥರ ಆಡಬಾರ್ದು ಕಂದ. ಕುಡ್ಗಳ್ತಾನೆ ನೀನು. ಹೇಳ್ತಾ ಇದ್ದೀನಲ್ಲ, ಅಪ್ಪಂಗೆ ಏನೂ ಆಗಿಲ್ಲ. ಆ ಥರ ಒಬ್ರಲ್ಲ 10 ಜನ ಬಂದರು, ಅಪ್ಪ ಒಂದು ಪಂಚು ಒಂದು ಕಿಕ್ ಕೊಟ್ಟ ತಕ್ಷಣ ಎಲ್ಲ ಅಯ್ಯಯ್ಯೋ ಅಂದ್ಕೊಂಡು ಓಡೋಗ್ಬಿಟ್ರು. ನೀನು ನೋಡ್ದೆ ತಾನೆ? ಮಣಿ, ಹೂ ಸುರಿತಾ ಇದೆ ಕಣೆ.